ಪಬ್ಲಿಕ್ ಟಿವಿ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಮೊಟ್ಟ ಮೊದಲನೇದಾಗಿ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಿಮ್ಮ ಪಬ್ಲಿಕ್ ಟಿವಿ. ಅದೇನು? ಜೈಲು ವಿಡಿಯೋ ವಿಚಾರದಲ್ಲಿ ಬಹು ದೊಡ್ಡದಾಗಿ ಈಗ ಇಡೀ ಕರ್ನಾಟಕದಲ್ಲಿ ಒಂಥರ ಹಲ್ಚಲ್ ಸೃಷ್ಟಿಯಾಗಿದೆ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ದೇಶದಲ್ಲೂ ಕೂಡ ಇದೇ ರೀತಿಯಾಗಿ ಸೃಷ್ಟಿಯಾಗಿದೆ. ಇದು ದೆಹಲಿಯ ಮಟ್ಟಕ್ಕೂ ಕೂಡ ಹೋಗಿ ತಲುಪಿದೆ. ಯಾಕೆ ಅಂತಂದ್ರೆ, ಒಬ್ಬ ಉಗ್ರನಿಗೆ, ಒಬ್ಬ ಸೈಕೋಪಾತ್ಗೆ, ರೇಪಿಸ್ಟ್ಗೆ ಜೈಲಲ್ಲಿದ್ದಾನೆ, ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಅಂಥವನಿಗೆ ಅವನೇ ಬೇಕಾಗಿರೋ ಬಟ್ಟೆಯನ್ನು ಹಾಕೊಳ್ಳೋಕೆ ಅವಕಾಶ ಇದೆ, ಅವನ ಮೊಬೈಲ್ ಯೂಸ್ ಮಾಡೋಕ್ಕೆ ಅವಕಾಶ ಇದೆ, ಟಿವಿ ಇದೆ, ಎಣ್ಣೆ ಕುಡಿಯೋಕೆ ಅವಕಾಶ ಇದೆ, ಡ್ಯಾನ್ಸ್ ಮಾಡೋಕ್ಕೆಲ್ಲ ಅವಕಾಶ ಇದೆ. ಎಣ್ಣೆ ಕುಡ್ಕೊಂಡು ಡ್ಯಾನ್ಸ್ ಮಾಡಿ ಪಾರ್ಟಿ ಮಾಡುವಂಥವ್ರು ಇವರು ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋ ರೀತಿಯಲ್ಲಿ ಸೌಲಭ್ಯ ಕೊಟ್ಟಿದ್ದಾರೆ ಅಂತಂದರೆ, ಇವರು ಹೋಗಿದ್ದು ಮನ ಪರಿವರ್ತನೆಗೋ ಅಥವಾ ಸ್ವಲ್ಪ ರೆಸ್ಟ್ ಮಾಡೋಕ್ಕೋ? ಈ ಪ್ರಶ್ನೆಯನ್ನು ಇಟ್ಕೊಂಡು ಪಬ್ಲಿಕ್ ಟಿವಿ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿದ ನಂತರ ಈಗ ಈ ವಿಡಿಯೋ ಹರಿಬಿಟ್ಟವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಡಿಯೋ ಇವರೇ ಮಾಡಿರಬಹುದು ಅಂತ ಹುಡುಕಾಡ್ತಾ ಇದ್ದಾರೆ. ಯಾರು ಸವಲತ್ತು ಕೊಟ್ಟರು ಅವ್ರನ್ನ ಹುಡುಕ್ತಾ ಇಲ್ಲ ಇವರು. ಅದ್ರ ಬದಲಾಗಿ ವಿಡಿಯೋ ಯಾರು ಮಾಡಿದ್ದು, ನೀನಾ ಅಂತ ಹುಡುಕೊಂಡು ವಿಚಾರಣೆ ಕರೀತಾ ಇದ್ದಾರೆ. ಹಾಗಿದ್ದಾಗ ಯಾರನ್ನ ವಿಚಾರಣೆ ಕರೆದಿದ್ದಾರೆ? ಯಾರು ಇವತ್ತು ಹೊಸ ತನಿಖೆಯಲ್ಲಿ ಎಂಟ್ರಿ ಆಗಿರೋರು? ನೋಡಿ ಸ್ಟೋರಿ. ಪರಪ್ಪನ ಪರಪಂಚದಲ್ಲಿ ಕೈದಿಗಳು ಖುಲ್ಲಂಖುಲ್ಲ. ಜೈಲಿನಲ್ಲಿ ಕೈದಿಗಳ ಜಾಲಿ ಲೈಫ್ ಫುಲ್ ಪಾರ್ಟಿ. ವಿಡಿಯೋ ವೈರಲ್ ಮಾಡಿದ್ರ ದರ್ಶನಾಪ್ತ ಧನ್ವೀರ್. ಪರಪ್ಪನಗ್ರಹಾರ ಜೈಲ್ ಮತ್ತೆ ಸುದ್ದಿಯಲ್ಲಿದೆ. ಇದು ಜೈಲಲ್ಲ, ಬದಲಾಗಿ ಐಷಾರಾಮಿ ರೆಸಾರ್ಟ್ ಅನ್ಬಹುದೇನೋ. ಕೈದಿಗಳ ಮನ ಪರಿವರ್ತನೆಗೆ ಕಾರಾಗೃಹಗಳು ಇವೆ ಅಂತ ನಾವು ಅನ್ಕೊಂಡ್ರೆ ತಪ್ಪು. ಜೈಲುಗಳು ಮನ ಪರಿವರ್ತನೆಯ ತಾಣಗಳಾಗಿಲ್ಲ, ಬದಲಾಗಿ ಐಷಾರಾಮಿ ರೆಸಾರ್ಟು, ಪಿಕ್ನಿಕ್ ಸ್ಪಾಟ್ಗಳಾಗಿ ಬದಲಾಗಿದೆಯಾ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ವೈರಲ್ ಆಗಿರುವ ವಿಡಿಯೋಗಳು. ಎಸ್, ಐಸಿಸ್ ಉಗ್ರ ಜುಹಾದ್ ವಿಕೃತಕಾಮಿ ಉಮೇಶ್ ರೆಡ್ಡಿ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿರುವ ತೆಲುಗು ನಟ ತರುಣ್, ಇವರೆಲ್ಲ ಜೈಲಲ್ಲಿ ಬಿಂದಾಸ್ ಆಗಿದ್ದಾರೆ, ಜಾಲಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಇವರು ಐಷಾರಾಮಿ ಜೀವನ ಮಾಡ್ತಾ ಇರೋದಕ್ಕೆ ಸಂಬಂಧಪಟ್ಟ ವೈರಲ್ ಆಗಿರುವ ವಿಡಿಯೋಗಳು ಜೈಲಿನ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ವೈರಲ್ ಆದ ವಿಡಿಯೋಗಳು ಇದೀಗ ಸರ್ಕಾರವನ್ನೇ ನಡುಗಿಸಿದೆ. ಪರಪ್ಪನ ಅಗ್ರಹಾರ ರಾಜಾತಿಥ್ಯ ವಿಡಿಯೋಗೆ ಟ್ವಿಸ್ಟ್. ವಿಡಿಯೋ ವೈರಲ್ ಬೆನ್ನಲ್ಲೇ ದರ್ಶನ್ ಆಪ್ತನಿಗೆ ಗ್ರಿಲ್. ನಟ ಧನ್ವೀರ್ ವಿಚಾರಣೆಗೆ ಒಳಪಡಿಸಿದ ಸಿಸಿಬಿ. ಪರಪ್ಪನಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣ ಹೊಸ ತಿರುವನ್ನ ಪಡ್ಕೊಂಡಿದೆ. ಸ್ಯಾಂಡಲ್ವುಡ್ ನಟ ದರ್ಶನ್ ಆಪ್ತ ಧನ್ವೀರ್ ರತ್ತ ಸಿಸಿಬಿ ಮುಖ ಮಾಡಿದ್ದು ವಿಚಾರಣೆಗೆ ಒಳಪಡಿಸಿದ್ದಾರೆ. ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣ ಆಗಿರುವ ಜೈಲು ವಿಡಿಯೋ ವೈರಲ್ ಬೆನ್ನಲ್ಲೇ ನಟ ಧನ್ವೀರ್ನನ್ನ ಸಿಸಿಬಿ ಗ್ರಿಲ್ ಮಾಡಿದೆ. ನಿನ್ನೆ ರಾತ್ರಿಯಿಂದ ಸಿಸಿಬಿ ವಿಚಾರಣೆ ಮಾಡಿ ವಾಪಸ್ ಬಿಟ್ಟು ಕಳಿಸಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಸಿಸಿಬಿಗೆ ಇದ್ದ ಅನುಮಾನಕ್ಕೆ ಸಂಬಂಧಪಟ್ಟ ಯಾವುದೇ ಎವಿಡೆನ್ಸ್ ಲಭ್ಯ ಆಗಿಲ್ಲ. ರಿಟ್ರೀವ್ಗಾಗಿ ಧನ್ವೀರ್ ಮೊಬೈಲ್ ಎಫ್ಎಸ್ಎಲ್ಗೆ ರವಾನಿಸಿದ್ದು ಯಾವುದೇ ವಿಡಿಯೋ ಹರಿದಾಟ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದ್ದಾರೆ. ಅವಶ್ಯಕತೆ ಕಂಡು ಬಂದ್ರೆ ಮತ್ತೆ ವಿಚಾರಣೆಗೆ ಕರೆಯುವುದಾಗಿ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧ ನಟ ಧನ್ವೀರ್ ರನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡಿದ್ದಾರೆ. ಇದೀಗ ದರ್ಶನ್ ಆಪ್ತ ನಟ ಧನ್ವೀರ್ ರನ್ನ ನಿನ್ನೆ ಸಂಜೆಯೇ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡಿದ್ರು. ಆಲ್ಮೋಸ್ಟ್ ಇವತ್ತು ಮಧ್ಯಾಹ್ನದವರೆಗೂ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಮತ್ತೆ ಧನ್ವೀರ್ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡು ಸಿಐಡಿಗಾಗಿ ರಿಟ್ರೀವ್ಗೆ ಕಳಿಸಲಾಗಿತ್ತು. ಇದೀಗ ಆ ರಿಟ್ರೀವ್ ನಲ್ಲಿ ಯಾವುದೇ ವಿಡಿಯೋಗಳು ಸರ್ಕ್ಯುಲೇಟ್ ಆಗಿಲ್ಲ ಅನ್ನೋ ಆಧಾರದ ಮೇಲೆ ವಿಚಾರಣೆಯನ್ನ ಮಾಡಿ ಬಿಟ್ಟು ಕಳಿಸೋ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಕರೆದಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟು ಧನ್ವೀರನ್ನ ಕಳಿಸಲಾಗಿದೆ. ಅದಾದ ಬಳಿಕ ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಇದೇ ಪ್ರಕರಣ ಸಂಬಂಧ ಒಂದು NCR ಕೂಡ ದಾಖಲಾಗಿದೆ. ಹೀಗಾಗಿ ಪರಪ್ಪನ ಅಗ್ರಹಾರ ಪೊಲೀಸರು ಕೂಡ ನಟ ಧನ್ವೀರನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ನನಗೇನು ಗೊತ್ತಿಲ್ಲ, ನಾನು ವಿಡಿಯೋ ವೈರಲ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪಡೆದು ಪರಿಶೀಲಿಸಿ ಎಂದ ಧನ್ವೀರ್. ಇನ್ನು ಇವತ್ತು ನಸುಕಿನ ಜಾವ ವಿಚಾರಣೆಗೆ ಒಳಗಾದ ಧನ್ವೀರ್ ಬೆಳಗ್ಗೆ 11:45 ಸುಮಾರಿಗೆ ಸಿಸಿಬಿಯಿಂದ ಹೊರ ಬಂದಿದ್ದಾರೆ. ವಿಚಾರಣೆ ವೇಳೆ ನನಗೇನು ಗೊತ್ತಿಲ್ಲ, ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತನೂ ಧನ್ವೀರ್ ಸ್ಪಷ್ಟಪಡಿಸಿದ್ದಾರೆ. ಜೈಲಲ್ಲಿ ವೈರಲ್ ಆಗಿರುವ ವಿಡಿಯೋಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಅನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡಿ ಅಂತ ವಿಚಾರಣೆ ವೇಳೆ ಧನ್ವೀರ್ ಹೇಳಿದ್ದಾಗಿ ಗೊತ್ತಾಗಿದೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ವಿಡಿಯೋಗಳು ವೈರಲ್ ಆದ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಇಂದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ನಟ ಧನ್ವೀರ್ನನ್ನ ಏರ್ಪೋರ್ಟ್ ರೋಡ್ನಲ್ಲಿ ಕಸ್ಟಡಿಗೆ ಪಡ್ಕೊಂಡಿರುವಂಥದ್ದು. ನಂತರದಲ್ಲಿ ಸಿಸಿಬಿಗೆ ಕಚೇರಿಗೆ ಕರ್ಕೊಂಡ್ಬಂದು ಮಧ್ಯಾಹ್ನ 12 ಗಂಟೆ ತನಕ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆಯಲ್ಲಿ ನಟ ಧನ್ವೀರ್ನ ಮೊಬೈಲ್ನ ವಶಕ್ಕೆ ಪಡೆದು ರಿಟ್ರೀವ್ಗೆ ಕಳಿಸಿರುವಂಥದ್ದು. ನಂತರದಲ್ಲಿ ವಿಚಾರಣೆ ವೇಳೆಯಲ್ಲಿ ನಟ ಧನ್ವೀರ್
ಈ ವಿಡಿಯೋಗೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು. ಆ ನಂತರದಲ್ಲಿ ಮತ್ತೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ CCB ಪೊಲೀಸರು ಸೂಚಿಸಿ ಅವರನ್ನು ಹೊರಗಡೆ ಕಳಿಸಿರುವಂಥದ್ದು. ದರ್ಶನ್ಗೆ ರಾಜಾತಿಥ್ಯ ಸಿಗದೇ ಇದ್ದಿದ್ದಕ್ಕೆ ವಿಡಿಯೋ ರಿಲೀಸ್ ಆಯ್ತಾ? ಹೊಸ ವಿಡಿಯೋ ಬಿಂಬಿಸಲು 3-4 ಬಾರಿ ಕ್ಯಾಲೆಂಡರ್ ಫೋಕಸ್. ಅಂದಹಾಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಜೈಲಲ್ಲಿ ಕನಿಷ್ಠ ಸೌಲಭ್ಯ ಸಿಗ್ತಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಕೋರ್ಟ್ಗೂ ಮೊರೆ ಹೋಗಿದ್ರು. ಆದ್ರೆ ಬೇರೆ ಕೈದಿಗಳಿಗೆ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಿದೆ. ಇದರಿಂದ ಜೈಲಲ್ಲಿ ದರ್ಶನ್ಗೆ ಸವಲತ್ತು ಕೊಡಿಸೋಕೆ ವಿಡಿಯೋ ರಿಲೀಸ್ ಮಾಡ್ಲಾಯ್ತಾ ಅನ್ನೋ ಅನುಮಾನ ಮೂಡ್ತಿದೆ. ವಿಡಿಯೋಗಳು ಇತ್ತೀಚಿನವು ಅಂತ ಗೊತ್ತಾಗೋಕೆ 3-4 ಬಾರಿ ಕ್ಯಾಲೆಂಡರ್ ಫೋಕಸ್ ಮಾಡಲಾಗಿದೆ. ನ್ಯೂಸ್ ಪೇಪರ್ ಡೇಟ್ ಬಳಸಿ ವಿಡಿಯೋ ಮಾಡಿ ಸಜಾ ಕೈದಿ ಹೊರಗ್ ಬಿಟ್ಟಿದ್ದಾನೆ ಎನ್ನಲಾಗಿದೆ. ವಿಡಿಯೋ 2023ರದ್ದು ಎಂದಿರುವ ಜೈಲಧಿಕಾರಿಗಳು. ಹಳೆ ವಿಡಿಯೋ ಅಲ್ಲ, ಇದೇ ನವೆಂಬರ್ ತಿಂಗಳದ್ದು. ತಪ್ಪಿಸಿಕೊಳ್ಳುವ ಭರದಲ್ಲಿ ಸುಳ್ಳು ಹೇಳಿದ್ರ ಅಧಿಕಾರಿಗಳು. ಅಂದಹಾಗೆ ವೈರಲ್ ಆದ ವಿಡಿಯೋ ಹೊರಬಂದಿದ್ದು ಜೈಲಧಿಕಾರಿಗಳ ಕರ್ತವ್ಯ ನಿಷ್ಠೆಯನ್ನ ಪ್ರಶ್ನಿಸುವಂತಿದೆ. ಪಬ್ಲಿಕ್ ಟಿವಿ ಸತತ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ವಿಡಿಯೋ ಬಗ್ಗೆ ತನಿಖೆ ಮಾಡಿದ್ದಾರೆ. ಈ ವಿಡಿಯೋ 2023ರ ವಿಡಿಯೋ ಅಂತ ಜೈಲಧಿಕಾರಿಗಳು ಸಮಜಾಯಿಷಿ ಕೊಟ್ರು. ಆದರೆ ಜೈಲು ಅಧಿಕಾರಿಗಳು ಪ್ರಕರಣದಿಂದ ತಪ್ಪಿಸಿಕೊಳ್ಳೋ ಧಾವಂತದಲ್ಲಿ ಸುಳ್ಳು ಹೇಳಿದ್ರ? ಎಸ್, ವೈರಲ್ ಆದ ವಿಡಿಯೋಗಳ ಅಸಲಿಯತ್ತು ಬೇರೆದೇ ಇದೆ. ಅಧಿಕಾರಿಗಳು ಸುಳ್ಳು ಹೇಳ್ತಿದ್ದಾರೆ ಅನ್ನೋದಕ್ಕೆ ತರುಣ್ ವಿಡಿಯೋದಲ್ಲಿರುವ ಕ್ಯಾಲೆಂಡರ್ ಸಾಕ್ಷಿ. ವಿಡಿಯೋದಲ್ಲಿ ಕಾಣಿಸಿರುವ ಕ್ಯಾಲೆಂಡರ್ ಮತ್ತು ದಿನಪತ್ರಿಕೆ ವಿಡಿಯೋ ಯಾವ ವರ್ಷದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. 2025ರ ನವೆಂಬರ್ ತಿಂಗಳ ಕ್ಯಾಲೆಂಡರ್ ವೈರಲ್ ಆದ ವಿಡಿಯೋ ಕಾಣಿಸಿದೆ. ಜೈಲಧಿಕಾರಿಗಳು ಇದನ್ನ ಗಮನಿಸಿದೆ 2023ರ ವಿಡಿಯೋ ಅಂತ ವರದಿ ಕೊಟ್ಟಿದ್ದಾರೆ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನದಲ್ಲಿರುವ ತರುಣ್ ಇರುವ ವಿಡಿಯೋದಲ್ಲಿ ಇದೇ ನವೆಂಬರ್ ತಿಂಗಳ ಕ್ಯಾಲೆಂಡರ್ ಕಾಣಿಸಿದೆ. ಹೀಗಾಗಿ ಈ ವಿಡಿಯೋ 2023ರದ್ದು ಅಂತ ಹೇಳೋಕೆ ಸಾಧ್ಯವೇ ಇಲ್ಲ. ಈ ಕ್ಯಾಲೆಂಡರ್ ಒಂದೇ ಸಾಕು. ದುಡ್ಡಿನಾಸೆಗೆ ಜೈಲಲ್ಲಿ ಹೇಗೆ ಸವಲತ್ತು ಕಲ್ಪಿಸುತ್ತಾರೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ಐಷಾರಾಮಿ ಜೀವನವನ್ನ ನಡೆಸುತ್ತಿರುವಂಥ ವಿಡಿಯೋಗಳು ವೈರಲ್ ಆಗಿತ್ತು. ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ಪ್ರಕರಣದ ತನಿಖೆಯನ್ನು ಮಾಡಿ ವರದಿಯನ್ನು ಕೊಡಲಿಕ್ಕೆ ಅಲ್ಲಿ ಬಂದಿಖಾನೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಬಂದಿಖಾನೆ ಅಧಿಕಾರಿಗಳು ಈ ಪ್ರಕರಣವನ್ನು ತನಿಖೆ ಮಾಡಿ ಈ ವಿಡಿಯೋಗಳು 2023ರಲ್ಲಿ ಚಿತ್ರೀಕರಣ ಮಾಡಿದ್ದು ಅನ್ನುವಂಥ ವರದಿಯನ್ನು ಕೊಟ್ಟಿದ್ದರು. ಆದರೆ ಆ ವರದಿ ಸಂಪೂರ್ಣವಾಗಿ ಸುಳ್ಳು ಅನ್ನುವಂಥದ್ದು ಈಗ ಬಹಿರಂಗವಾಗಿರುವಂಥದ್ದು. ವಿಡಿಯೋ ಚಿತ್ರೀಕರಣ ಮಾಡಿರುವಂಥ ಆರೋಪಿ ತರುಣ್ ಅವರ ವಿಡಿಯೋ ಚಿತ್ರೀಕರಣ ಮಾಡುವಂಥ ವೇಳೆಯಲ್ಲಿ ಅದರಲ್ಲಿ 2025 ನವೆಂಬರ್ ತಿಂಗಳನ್ನ ಕ್ಯಾಲೆಂಡರ್ ಇರುವಂಥದ್ದು ಪತ್ತೆ ಆಗುತ್ತೆ. ಅಂದರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಇದೇ ವರ್ಷ ಶೂಟ್ ಮಾಡಿರುವಂಥ ವಿಡಿಯೋ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದೆಲ್ಲದು ಗೊತ್ತಿದ್ರೂ ಕೂಡ ಮರೆಮಾಚುವ ಕೆಲಸವನ್ನು ಮಾಡುವುದರ ಮೂಲಕ ಜೈಲು ಅಧಿಕಾರಿಗಳು ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಜಗತ್ ಜಾಹೀರಾತಾಗಿರುವಂಥದ್ದು. ಉಗ್ರರಿಗೂ ಸೇಫ್ ತಾಣವಾಯ್ತಾ ಪರಪ್ಪನ ಪರಪಂಚ? ಪಬ್ಲಿಕ್ ಟಿವಿ ವಿಸ್ತೃತ ವರದಿಯ ಬಿಗ್ ಇಂಪ್ಯಾಕ್ಟ್. ಕಾರಾಗೃಹ ಇಲಾಖೆಗೆ ಸ್ಪಷ್ಟನೆ ಕೋರಿ ಎನ್ಐಎ ಪತ್ರ. ಸ್ಪಷ್ಟನೆಯ ಜೊತೆಗೆ ಎಚ್ಚರಿಕೆಯೂ ರವಾನಿಸಿದ ಎನ್ಐಎ. ಪರಪ್ಪನ ಅಗ್ರಹಾರದಲ್ಲಿ ಐಸಿಸ್ ಉಗ್ರ ವಿಕೃತಕಾಮಿ ಉಮೇಶ್ ರೆಡ್ಡಿ ಸೇರಿದಂತೆ ನಟೋರಿಯಸ್ಗಳಿಗೆ ರಾಜಾತಿಥ್ಯ ಪ್ರಕರಣ ಸಂಬಂಧ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದೆ. ಅದರಲ್ಲೂ ರಾಷ್ಟ್ರೀಯ ತನಿಖಾ ತಂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ಜೈಲಲ್ಲಿ ಐಸಿಸ್ ಉಗ್ರರಿಗೆ ಮೊಬೈಲ್ ವ್ಯವಸ್ಥೆ ಮಾಡಿಕೊಟ್ಟಿರೋದು ಎನ್ಐಎ ಸೀರಿಯಸ್ ಆಗಿ ಪರಿಗಣಿಸಿದೆ. ಇದು ದೇಶದ ಭದ್ರತೆಗೆ ಮಾರಕವಾದ ವಿಚಾರ. ರಾಜ್ಯ ಕಾರಾಗೃಹ ಇಲಾಖೆಗೆ ಸ್ಪಷ್ಟನೆ ಕೋರಿ ಎನ್ಐಎ ಪತ್ರ ಬರೆದಿದೆ. ಸ್ಪಷ್ಟನೆ ಅಷ್ಟೇ ಅಲ್ಲ, ಎಚ್ಚರಿಕೆ ಕೂಡ ಕೊಟ್ಟಿದೆ. ಅಧಿಕಾರಿಗಳ ವಿರುದ್ಧ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತಂದ ಪ್ರಕರಣ ದಾಖಲಿಸುವ ವಾರ್ನಿಂಗ್ ಕೊಟ್ಟಿದೆ. ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್ ಇರೋ ವಿಡಿಯೋ ಸಂಬಂಧ ಎನ್ಐಎ ಕೇಂದ್ರ ಗೃಹ ಸಚಿವಾಲಯಕ್ಕೆ ಮಾಹಿತಿ ರವಾನಿಸಿದೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ಅಖಾಡಕ್ಕಿಳಿದಿರುವಂತದ್ದು, ಜೊತೆಗೆ ಇದರ ಬಗ್ಗೆ ಸಾಕಷ್ಟು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಎನ್ಐಎ ಅಧಿಕಾರಿಗಳು ಕೇಳಿರುವಂತಹ ಮಾಹಿತಿ ಏನಂದ್ರೆ ಉಗ್ರನಿಗೆ ಯಾವ ಸಂದರ್ಭದಲ್ಲಿ ಮೊಬೈಲ್ ಅನ್ನು ಕೊಡಲಾಗಿತ್ತು, ಜೊತೆಗೆ ಅಧಿಕಾರಿಗಳು ಯಾರ್ಯಾರು ಶಾಮೀಲಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟತೆಯನ್ನು ಕೂಡ ಕೇಳುವಂತ ಪ್ರಯತ್ನಗಳನ್ನು ಮಾಡಿರುವಂತದ್ದು. ಜೊತೆಗೆ ಈ ಸ್ಪಷ್ಟತೆಯನ್ನ ಕೇಳೋದ್ರ ಜೊತೆಗೆ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಅಧಿಕಾರಿ ಇದರಲ್ಲಿ ಪಾತ್ರನಾಗಿದ್ದಾನೆ, ಉಗ್ರನ ಜೊತೆಯಲ್ಲಿ ಯಾರು ಕೈ ಜೋಡಿಸಿದ್ದಾನೆ, ಆತನ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ಕೂಡ ಎಚ್ಚರಿಕೆಯನ್ನ ಈಗ ಎನ್ಐಎ ಅಧಿಕಾರಿಗಳು ಕಾರಾಗೃಹ ಇಲಾಖೆಗೆ ರವಾನೆ ಮಾಡಿರುವಂತದ್ದು. ಗಾಂಜಾ, ಡ್ರಿಂಕ್ಸ್, ಮೊಬೈಲ್ ಹೇಗೆ ಒಳಗ್ ಹೋಗುತ್ತೆ? ಅಧಿಕಾರಿಗಳು ಕೊಟ್ಟ ಮಾಹಿತಿ ಸಮಾಧಾನ ತಂದಿಲ್ಲ. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದ ಪರಂ. ಇನ್ನು ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಸಂಬಂಧ ಪ್ರತಿಕ್ರಿಯೆ ಕೊಟ್ಟ ಗೃಹ ಸಚಿವ ಪರಮೇಶ್ವರ್, ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಯಾವ್ಯಾವ ಸಂಬಂಧಿತ ಅಧಿಕಾರಿಗಳು ಇದ್ದಾರೋ ಅವರೇ ಇದಕ್ಕೆ ಜವಾಬ್ದಾರಿ. ಗಾಂಜಾ, ಡ್ರಿಂಕ್ಸು, ಮೊಬೈಲ್ ಹೆಂಗ್ ಒಳಗೋಗುತ್ತೆ? ಅಧಿಕಾರಿಗಳು ಕೊಟ್ಟ ಮಾಹಿತಿ ನಮಗೆ ಸಮಾಧಾನ ಇಲ್ಲ. ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೇವೆ ಅಂತ ಅಂದಿದ್ದಾರೆ. ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಯಾವ ಪ್ರಿಸನ್ಸಲ್ಲಿ ಪ್ರಿಸನ್ಸ್ ಹೆಡ್ಗಳಿದ್ದಾರೆ, ಅವ್ರದ್ದೇ ಜವಾಬ್ದಾರಿ. ಅವರು ಆ ಪ್ರಿಸನ್ನನ್ನು ನಾವು ಅವ್ರ ಕೈಗೆ ಕೊಟ್ಟ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ.
ಅದು ಫೋನ್ಗಳ ಒಳಗಡೆ ಹೋಗುತ್ತೆ, ಗಾಂಜಾ ಒಳಗಡೆ ಹೋಗುತ್ತೆ, ಲಿಕ್ಕರ್ ಒಳಗಡೆ ಹೋಗುತ್ತೆ, ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಚಟುವಟಿಕೆಗಳಾಗುತ್ತವೆ ಅಂತ ಅಂದಾಗ ಅದಕ್ಕೆ ಹೊಣೆ ಯಾರು? ಹೊಣೆ ಆ ಮುಖ್ಯಸ್ಥರೇ ಆಗಬೇಕು. ಅನೇಕ ಮಾಹಿತಿಗಳು ನಮಗೂ ಕೂಡ ಬಂದಿದ್ದಾವೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವತ್ತು ಮುಂದೆ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೇನೆ. ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಗಳೇನು ಇಲ್ಲಿವರೆಗೂ 2 ದಿವಸದಿಂದ ಕೊಟ್ಟಿದ್ದಾರೆ, ಅದು ನನಗೆ ಸಮಾಧಾನ ಇಲ್ಲ. ಮುಲಾಜಿಲ್ದೆ ಕ್ರಮ ತಗೋಬೇಕು. ಒಟ್ನಲ್ಲಿ ಪರಪ್ಪನಗ್ರಹಾರ ಜೈಲಲ್ಲಿ ಕೈದಿಗಳು ಜಾಲಿ ಲೈಫ್ ಮಾಡ್ತಾ ಇರೋದಂತೂ ವೈರಲ್ ಆದ ವಿಡಿಯೋಗಳ ಮೂಲಕ ಬಟಾ ಬಯಲಾಗಿದೆ. ವಿಡಿಯೋ ಹಳೆಯದಲ್ಲ, ಇದೇ ತಿಂಗಳಿನದ್ದು ಅನ್ನೋ ಕ್ಯಾಲೆಂಡರ್ ಸಾಕ್ಷಿಯಾಗಿದೆ. ಪ್ರಕರಣದ ಬಗ್ಗೆ ಗೃಹ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದ್ ನೋಡ್ಬೇಕಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.